ನಾನು ಜಿಮ್ ಜಾಯ್ನ್ ಆದಾಗ ನನ್ನ ಕಡೆ ಏನು ಫಿಟ್ನೆಸ್ಸಿಂದ ಏನೂ ನಾಲೆಡ್ಜ್ ಇದ್ದಿದ್ದಿಲ್ಲ. ಹೆಲೋ ಎವ್ರಿವನ್, ಹೆಂಗದಿರಲ್ಲಾರು? ಐ ಹೋಪ್ ಯು ಆಲ್ ಡೂಯಿಂಗ್ ವೆಲ್. ಆ್ಯಂಡ್ ಇವತ್ತು ನನ್ನ ಕಂಟೆಂಟ್ ಕ್ರಿಯೇಷನಿಂದ 50th ಡೇ. ಸೊ ಇವತ್ತು ನನಗೇನು ಸ್ಪೆಷಲ್ ಡೇ ಅಂತ ಹೇಳಿದ್ರೆ, ನಂದು ಇವತ್ತು ಕಂಟೆಂಟ್ ಕ್ರಿಯೇಷನ್ ಜರ್ನಿ ಸ್ಟಾರ್ಟ್ ಮಾಡಿ ಇವತ್ತಿಗೆ 50th ಡೇ. ಸೊ ನಾನು ನಿಮಗೆ ಲಿಟ್ರಲಿ ಹೇಳ್ಬೇಕಂತ ಹೇಳಿದ್ರೆ, ನಾ ಫಸ್ಟ್ ವೀಡಿಯೋ ಹಾಕಿದ್ದೆ, ಅದನ್ನು ಯಾರ್ಯಾರು ನೋಡಿದ್ರೆ ಗೊತ್ತಿಲ್ಲ. ನಾ ಫಸ್ಟ್ ವೀಡಿಯೋ ನಾ ಅಪ್ಲೋಡ್ ಮಾಡಬೇಕಾದ್ರೆ ಅದನ್ನು ಒಂದು 17 to 18 ಟೇಕ್ ತೊಗೊಂಡಿದ್ದೆ ನಾನು. ಅದೊಂದು ವೀಡಿಯೋ, ಜಸ್ಟ್ ಒಂದು ವೀಡಿಯೋ ಮಾಡಿ ಹಾಕಾಕ. ಸೊ ನಾ ಇದನ್ನು ಎದಕ್ಕೆ ಹೇಳತ್ತೇನೆ ಅಂತ ಹೇಳಿದ್ರೆ, ಅದು ಒಂದು ಥಾಟ್ ಐತೆ, ಅದು ನಿಮಗೆ ಗೊತ್ತಿರಬೇಕು, ಪ್ರೋಗ್ರೆಸ್ ಓವರ್ ಪರ್ಫೆಕ್ಷನ್ ಅಂಥೇಳಿ. ನಂದು ಫಸ್ಟ್ ಡೇಲಿಂತ್ರನೂ ಹಿಡಿದ ಇಲ್ಲಿ ಮಟ, ಈ 50th ಡೇ ಮಟ ನಂದು ಒಂದು ಕಂಟೆಂಟ್ ಕ್ರಿಯೇಷನ್ ಜರ್ನಿ ಭಾಳ ಚಲೋ ಹೋಗಾಕತ್ತೈತಿ. ಆ್ಯಂಡ್ ನಾ ಅದ್ರ ಮೇಲೆ ಭಾಳ ಚಲೋ ಎಫರ್ಟ್ಸ್ ಹಾಕತ್ತೀನಿ. ನಾ ಎಫರ್ಟ್ಸ್ ಹಾಕಿದ ಥರ ನನಗೆ ರಿಸಲ್ಟ್ನೂ ಸಿಗತೈತಿ. ನೀವು ಯಾವಾಗ ಪ್ರೋಗ್ರೆಸ್ನ ಸ್ಟಾರ್ಟ್ ಮಾಡ್ತೀರಿ, ಪರ್ಫೆಕ್ಷನ್ ಅನ್ನೋದು ಆಟೋಮೆಟಿಕ್ಲಿ ನಿಮ್ಮ ಕಡೆ ಬಂದೇ ಬರ್ತೈತಿ. ಸೊ ನೀವು ಜಸ್ಟ್ ಪ್ರೋಗ್ರೆಸ್ನ ಸ್ಟಾರ್ಟ್ ಮಾಡೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿರಿ. ನಂದು ಈಗ ಅಪ್ಕಮಿಂಗ್ April 3 ನಂದು ಜಿಮ್ಗೆ 3 years ಕಂಪ್ಲೀಟ್ ಆಗ್ತೈತಿ. ನಾನು ಜಿಮ್ ಜಾಯ್ನ್ ಆದಾಗ ನನ್ನ ಕಡೆ ಏನು ಫಿಟ್ನೆಸ್ಸಿಂದ ಏನೂ ನಾಲೆಡ್ಜ್ ಇದ್ದಿದ್ದಿಲ್ಲ. ಆ್ಯಂಡ್ ಏನು ಸ್ವಲ್ಪ ಜಿಮ್ ಅಂದ್ರೆ ಏನು, ಅದು ಹೆಂಗೆ ಬಿಲ್ಡ್ ಮಾಡ್ತೈತಿ, ಅದು ಮೈಂಡ್ಸೆಟ್ ಹೆಂಗೆ ಕ್ರಿಯೇಟ್ ಮಾಡ್ತೈತಿ ಅನ್ನೋದು ಏನೂ ಗೊತ್ತಿದ್ದಿಲ್ಲ. ಜಸ್ಟ್ ನನ್ನ ಫ್ರೆಂಡ್ಸ್ ನನಗೆ ಬೈತಿದ್ರೆ, ನೀ ದಪ್ಪಾಗತ್ತಿ ನಿನಗೆ ಡ್ರೆಸ್ ಸಿಗಂಗಿಲ್ಲ ಏನು ಮಾಡ್ಲಿಂತ. ಸೊ ನಾ ಅದನ್ನು ಅಷ್ಟೇ ನಾ ತಲೆಯೊಳಗೆ ಇಟ್ಕೊಂಡು, ಅದನ್ನು ಒಂದೇ ತಲೆಯೊಳಗೆ ಇಟ್ಕೊಂಡು ನಾ ಜಸ್ಟ್ ನಂದು ಒಂದು ವೆಯ್ಟ್ ಲಾಸ್ ಮಾಡಿದ್ರೆ ಸಾಕಪ್ಪ, ನಂದು ಡ್ರೆಸ್ ಫಿಟ್ ಆಗೋಷ್ಟು ಫಿಟ್ ಆದೆ ಅಂದರೆ ಸಾಕು, ಆಮೇಲೆ ನಾ ಮತ್ತೆ ಬಿಟ್ಬಿಡ್ತೀನಿ ಜಿಮ್ ಅಂತೇಳಿ. ನಾ ಈ ಮೈಂಡ್ಸೆಟ್ ಇಟ್ಕೊಂಡು ಜಿಮ್ಮಿಗೆ ಜಾಯ್ನ್ ಆದೆ. ನಾ ಇವತ್ತೆಲ್ಲದೇನಂತ ಹೇಳಿದ್ರೆ, ಜಿಮ್ ನನಗೊಂದು ಇಂಥ ಮೈಂಡ್ಸೆಟ್ ಬಿಲ್ಡ್ ಮಾಡೈತೆ ಅಂತ ಹೇಳಿದ್ರೆ, ಇವನ್ ಅದನ್ನು ಹೆಂಗೆ ನಿಮಗೆ ಹೇಳಬೇಕಾದ ಅರ್ಥ ಆಗತ್ತಿಲ್ಲ. ಜಸ್ಟ್ ನಿಮ್ಮದು ಒಂದು ಫಿಟ್ನೆಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿರಿ. ಆ್ಯಂಡ್ ನೀವು ಎದರ ಸಂಬಂಧ ಕ್ಯಾಪೇಬಲ್ ಅದೀರಿ, ನೀವೀಗ ಏನು ಮಿಸ್ಟೇಕ್ ಮಾಡತ್ತೀರಿ ಅದನ್ನು ಫೈಂಡ್ ಔಟ್ ಮಾಡ್ಕೊಂಡು ಅದ್ರ ಮೇಲೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ನೀವು ಸ್ಟಾರ್ಟ್ ಮಾಡಿರಿ ಜರ್ನಿನ, ಎಲ್ಲರೂ ಸೇರಿ ಗ್ರೋ ಆಗೋಣ. ಇನ್ನೂ ನಿಮ್ಮ ಕಡೆ ಯಾರ್ಯಾರು ನೀವು ಆಗಂಗಿಲ್ಲ, ನಂಗೆ ಆಗಂಗಿಲ್ಲ, ನಾ ಮಾಡೋಂಗಿಲ್ಲ ಅಂಥೇಳಿ ನಾವು ನಾಳೆ ಮಾಡ್ತೀನಿ ಅಂತೇಳಿ ಅನ್ಕೊಂತೀರಿ, ಅದನ್ನು ಇವತ್ತು ಸ್ಟಾಪ್ ಮಾಡಿರಿ. ಇವತ್ತಿನ ನಿಮ್ಮದು ಫಿಟ್ನೆಸ್ ಜರ್ನಿ ಮೇಲೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ನಿಮ್ದು ಒಂದು ಸ್ಟ್ರಾಂಗ್ ಮೈಂಡ್ಸೆಟ್ ಬಿಲ್ಡ್ ಮಾಡ್ಕೊಳೋದ್ರ ಮೇಲೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಆಮೇಲೆ ನೀವು ಇನ್ನೂ ನಿಮ್ಮ ಲೈಫ್ ಹಾಳು ಮಾಡ್ಕೊಂಡು ಕುಂತ್ರಿ ಅಂದ್ರೆ ಅಟ್ ದಿ ಎಂಡ್ ನೀವು ನಿಮ್ಮ ಸೆಲ್ಫ್ ನೀವು ಎದಕ್ಕೆ ಡೌನ್ ಉಳಿತೆ, ನಿಮ್ದು ಎದಕ್ಕೆ ಹಿಂದೆ ಉಳಿತೆ ಅಂತ ಹೇಳಕ್ಕೆ ನೀವೇ ದೊಡ್ಡ ರೀಸನ್ ಆಗಿಬಿಡ್ತೀರಿ. ಸೊ ಆ ಮಿಸ್ಟೇಕ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಏನೇನೋ ಒಂದು ವೀಡಿಯೋ ಎಡಿಟ್ ಮಾಡಿ ಹಾಕ್ತೀನಿ. ಆ್ಯಂಡ್ ನಾ ಏನೇನೋ ಒಂದು ಎವ್ರಿಥಿಂಗ್, ನಾ ಒಂದು ಸಣ್ಣದ್ರಲ್ಲಿಂತ್ರನೂ ನಾ ಕಂಟೆಂಟ್ ಕ್ರಿಯೇಷನ್ ಜರ್ನಿ ಸ್ಟಾರ್ಟ್ ಮಾಡಿದಾಗಲಿಂತ ನಾ ಭಾಳ ಥಿಂಗ್ಸ್ ಕಲ್ತೀನಿ. ಆ್ಯಂಡ್ ನಾ ಭಾಳ ಗ್ರೇಟ್ಫುಲ್ ಅದೇನು ಎಲ್ಲದಕ್ಕೂ. ಆ್ಯಂಡ್ ಇವತ್ತು ನನ್ನ ಕಂಟೆಂಟ್ ಕ್ರಿಯೇಷನ್ ಜರ್ನಿದ 50th ಡೇ. ಸೊ ನಾನು ಇದ್ರ ಸಂಬಂಧ ಭಾಳ ಖುಷಿ ಇದ್ದೀನಿ. ನೀವು ಪ್ರೋಗ್ರೆಸ್ ಅನ್ನೋದು ಸ್ಟಾರ್ಟ್ ಮಾಡಿದೆ ಅಂದರೆ ಪರ್ಫೆಕ್ಷನ್ ಅನ್ನೋದು ಹಿಂಗೆ ಬರ್ತೈತಿ, ನೆನ್ಪಿಟ್ಕೋರಿ. ಸ್ಟೇ ಫಿಟ್ ಆ್ಯಂಡ್ ಫೋಕಸ್ಡ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್.